ಕೋರ್ಟ್ಸಿನ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಇವತ್ತು ಕನ್ನಡ ಇಂಡಸ್ಟ್ರಿ ಸಿನಿಮಾಗಳಲ್ಲಿ ಬಹುತೇಕ ಇಲ್ಲ. ಬಟ್ ಅಗೇನ್ ಆ ಯುದ್ಧಕಾಂಡ ನೋಡಿದಾಗ್ಲೂ ಅದೊಂಥರ ಸೀನ್ ಎಲ್ಲ ನೋಡ್ಬೇಕಾದ್ರೆ ರೋಮಾಂಚನ ಆಗುತ್ತೆ. ಅದರಲ್ಲಿ ಒಂದು ಭಾರತೀಯವರು ಈಗ ಸಾಕ್ಷಿ ಇಲ್ಲ ಅಂದ್ರೆ ಅವರು ಆ ಪ್ರಕರಣದಿಂದ ಹೊರಗೆ ಬರಕ್ ಆಗಲ್ವಾ ಅಂತ ಕೇಳ್ತಾರೆ. ಅದೊಂದು ಲೈನ್ನ ಇಟ್ಕೊಂಡ್ಬಿಟ್ಟು ಮಗನೇ ಲಾಯರ್ ಆಗುವಂಥದ್ದು, ನ್ಯಾಯ ಕೊಡಿಸೋದು ಅಂಥದ್ದೇ ಒಂದು ಸಿಚುವೇಶನ್. ಡ್ರಮ್ಯಾಟಿಕಲಿ ಕೋರ್ಟ್ ಸೀನ್ಗಳು ಇರೋದು ಬೇರೆ, ಇದು ಸೀರಿಯಸ್ ಇಶ್ಯೂ, ಸೀರಿಯಸ್ ಆಗಿ ಜನರನ್ನು ತಲುಪೋದು ಬೇರೆ. ನಿಮ್ಗೆ ಆ ಕಾನ್ಫಿಡೆನ್ಸ್ ಇತ್ತಾ ಈಗ ಸೀರಿಯಸ್ ಟಾಕ್ ಜನರ ಮನಸ್ಸಲ್ಲಿ ಕುತ್ಕೊಳ್ಳುತ್ತೆ ಅಂತ? ಇವತ್ತಿನ ಟ್ರೆಂಡ್ ಏನಿದೆ ಅಂತ ನನಗೆ ಗೊತ್ತಿತ್ತಲ್ಲ, ನಾನು ಕೂಡ ಈಗೆಲ್ಲ ಅಪ್ಡೇಟ್ ಸಿನಿಮಾಸ್ನ ತುಂಬ ಫಾಲೋ ಮಾಡ್ತೀನಿ. ನಾನು ಕೂಡ ಟ್ರೆಂಡ್ ತಕ್ಕಂತೆ ಅನ್ನೋದಕ್ಕಿಂತ ನಾವು ಟ್ರೆಂಡ್ ಸೆಟರ್ ಆಗಬೇಕು, ಒಂದು ಸ್ಟೆಪ್ ಯಾವಾಗಲೂ ಮುಂದೆ ಹೋಗಬೇಕು. ಏನು ನಡೀತಾ ಇದೆ ಅದನ್ನೇ ಇಟ್ಕೊಂಡು ಮಾಡಿದ್ರೆ ನಮಗೆ ಸಕ್ಸಸ್ ರೇಷಿಯೋನ ತುಂಬ ಕಡಿಮೆ ಇರುತ್ತೆ. ಯಾವಾಗಲೂ ಆಡಿಯನ್ಸ್ ಥಿಂಕಿಂಗ್ಗಿಂತ ಒಂಚೂರು ಮುಂದೆ ಹೋಗಬೇಕು. ಸೊ ಮೇಕಿಂಗ್ ಸ್ಟೈಲ್ ಸಿನಿಮಾ ನೋಡಿದ್ರೆ ಎಷ್ಟೊಂದು ಕಡೆ ಓವರ್ಲ್ಯಾಪ್ ಡೈಲಾಗ್ಗಳಿದ್ದಾವೆ. ಅಂದರೆ ನಾವು ಆರ್ಗ್ಯೂ ಮಾಡಬೇಕಾದ್ರೆ ಒಂದ್ರ ಮೇಲೆ ಲೇಯರ್ಸ್ ಡೈಲಾಗ್ಸ್ ಹೋಗುತ್ತಲ್ಲ. ಸೊ ನಾನು ಹೇಳಿದ ಮೇಲೆ ಇವ್ರು ಹೇಳಬೇಕು, ಇವ್ರು ಹೇಳಿದ ಮೇಲೆ ಇವ್ರು ಆ ಥರ ಇಲ್ಲ ಇಲ್ಲಿ ನಮ್ಮ ಮೂವಿನಲ್ಲಿ. ಇಟ್ಸ್ ಆಲ್ ವೆರಿ ನ್ಯಾಚುರಲ್. ಬಟ್ ಅದಷ್ಟು ರಿಹರ್ಸ್ ಆಗಿರ್ತಕ್ಕಂಥದ್ದು, ವರ್ಕ್ಶಾಪ್ಸ್ ಮಾಡಿ ರಿಹರ್ಸಲ್ ಆಗಿ, ಅಂದರೆ ಆ ಫನ್, ಅಂದರೆ ಲೈವ್ ಒಂದು ಜಗಳ ನಡೀಬೇಕಾದ್ರೆ ಹೆಂಗಿರುತ್ತೆ, ಹೀಟ್ ಏನಿರುತ್ತಲ್ಲ ಅದು ರೀಕ್ರಿಯೇಟ್ ಮಾಡಿದ್ದಂದ್ರೆ ಪ್ರತಿದಿನ ನಾವು. ಸೊ ಅದು ಅವಾಗಲೇ ಲೈವಲ್ಲಿ ಮಜಾ ಕೊಡೋರು, ಟೆಕ್ನಿಷಿಯನ್ಸ್ ಎಲ್ಲ ಕ್ಯಾಮ್ರಾ ಹಿಡ್ಕೊಂಡು ನೋಡೋರು, ಲೈಟ್ ಬಾಯ್ಸ್ ಎಲ್ಲ ನೋಡೋರು, ರಿಯಲ್ ಜಗಳ ನಡೀತಾ ಇದೆ ಅನ್ನೋ ಥರ ಫೀಲ್ ಆಗೋದು ಕೋರ್ಟಲ್ಲಿ. ಇಟ್ ವಾಸ್ ಆಲ್ ರಿಹರ್ಸ್ಡ್. ಸೂಪರ್. ನಮಗೆ ಗೊತ್ತಿದೆ ಅದು ರಿಹರ್ಸ್ ಅಂತ, ಬಟ್ ನೋಡೋರಿಗೆ ಆ ಮಜಾ ಕೊಡ್ತಾ ಇತ್ತಲ್ಲ, ಅದೇ ಕಾನ್ಫಿಡೆನ್ಸ್. ನಾನು ಆ ಕಡೆ ಹಿಂಗೆ ನೋಡ್ತಾ ಇದ್ದೆ, ಅವ್ರೆಲ್ರಿಗೂ ಅದು ರಿಯಲ್ ಜಗಳ ಅನ್ನಿಸ್ತಾ ಇದೆ, ಬಟ್ ಇಟ್ ಇಸ್ ಸ್ಕ್ರಿಪ್ಟ್. ಸೂಪರ್. ಸೊ ಅಲ್ಲಿ ನಾವು ಇಲ್ಲೇ ಟೆಕ್ನಿಷಿಯನ್ ಲೈವಲ್ಲಿ ಇರೋರೇ ನೋಡಿ ಅದನ್ನ ಹಂಗೆ ಫೀಲ್ ಮಾಡಬೇಕಾದ್ರೆ, ಥಿಯೇಟ್ರಲ್ಲಿ ವಿತ್ ರೀ ರೆಕಾರ್ಡಿಂಗ್ಸ್ ಬಂದಾಗ ಎಡಿಟ್ ಶಾರ್ಪ್ ಕಟ್ಸಲ್ಲಿ ಅದೆಲ್ಲ ಇನ್ನೂ ಹೆಂಗಿರುತ್ತೆ ಅದು ಊಹೆ ಇತ್ತಲ್ಲ ನಮಗೆ.